ಓಂ ಶ್ರೀ ಗುರುಭ್ಯೋ ನಮಃ. ಅನಾದಿಯಿಂದ ಭೂಮಿಯ ಮೇಲೆ ಅವತರಿಸಿದಂತಹ ಸಕಲ ಸಂತ ಮಹಂತರನ್ನು, ಶರಣರನ್ನು, ದಾಸರನ್ನು, ಅನುಭಾವಿಗಳನ್ನು, ದಾರ್ಶನಿಕರನ್ನು ಹೃದಯ ಮಂದಿರದಲ್ಲಿ ಧ್ಯಾನಿಸುತ್ತಾ ಇಲ್ಲಿಯವರೆಗೆ ತಮ್ಮ ಅನುಭವದ ನುಡಿಮುತ್ತುಗಳಿಂದ ಗುರುವಿನ ಮಹಿಮೆಯನ್ನು ಕೊಂಡಾಡಿದಂತಹ ಸಕಲ ಪುಣ್ಯಾತ್ಮರಿಗೂ ಅನಂತ ವಂದನೆಗಳನ್ನು ಅರ್ಪಿಸುತ್ತಾ ಮತ್ತು ತತ್ಪರರಾಗಿ ಇಲ್ಲಿಯವರೆಗೆ ಬಹಳ ಆಸಕ್ತಿಯಿಂದ ಶ್ರವಣ ಮಾಡಿದಂಥ ಸಕಲ ಸಂಪತ್ತರ ವಾಸ ಮಾಡಿರುವ ಪರಮಾತ್ಮನಿಗೆ ವಂದನೆಗಳನ್ನು ಅರ್ಪಿಸುತ್ತಾ ನನ್ನ ಎರಡು ಮಾತುಗಳು. ಗುರುವಿನ ಮಹಿಮೆಯನ್ನ ಸಾಕಷ್ಟು ಎಲ್ಲರೂ ಸೂರಿ ಹೊಡೆಯರಿ ಯಾಕೆ ಎಲ್ಲ ಕೇಳಿದೆ. ಅದಕ್ಕೆ ಗುರು ಬಹು ವಿಶಂತಿ ವಿಚ್ಛಾಪಹಾರಕ ಮತ್ತು ಚಿತ್ತಾಪಹಾರಕ. ಗುರುಗಳು ಬಹಳ ಮಂದಿ ಇದ್ದಾರೆ. ಸ್ವಾಮಿಗಳು ಹೇಳಿದರು, ಅಕ್ಷರ ಮಾತ್ರ ಕಲಿಯುದಾತಂ ಗುರು. ಈ ಕಲಿಸೋರು ಗುರುಗಳನ್ನ ಜನನಿ ತಾನೇ ಮೊದಲ ಗುರು, ಮನೆಯ ಮೊದಲ ಪಾಠಶಾಲೆ. ತಾಯಿ ಮೊದಲ ಗುರು, ತಾಯಿ ಮೊದಲ ಗುರು. ತಾಯಿ ಮೊದಲ ನುಡಿಗಳನ್ನ ಮಾತಾಡಿ ಕಲಿಸಿದ ತನ್ನ ಎದೆಯ ಹಾಲನ್ನು ಉಳಿಸಿ ಕಂದಮ್ಮನನ್ನ ಸದೃಢವಾಗಿ ಬೆಳೆಸಿದ. ಕೈಯಾಲ್ ಹಾಕಿ ಮತ್ತ ಮುಚ್ಚಿನಂತ ತೂತುಗಳನ್ನು ತಿಳಿಸಿ ತಾಯಿ ಬೆಳೆಸಿದ. ಅವು ಮೊದಲನೇ ಗುರು. ಆಮೇಲೆ ಶಾಲೆಯೊಳಗೆ ಅಕ್ಷರಗಳನ್ನು ಕಲಿಸಿದಂಥವರು, ಅನೇಕ ವಿಷಯಗಳನ್ನು ಕಲಿಸಿದಂಥ ಅನೇಕ ಗುರುಗಳನ್ನು ಎಲ್ಲರೂ ಗುರು ವಂದನೆಯನ್ನ ಮಾಡ್ತಕ್ಕದ್ದು. ಆದ್ರೆ ಸದ್ಗುರು ಅನ್ನುವಂಥ ಸದ್ಗುರುವಿನ ಮಹಿಮೆ, ಸದ್ಗುರುವಿನ ಲಕ್ಷಣಗಳು ಅಂತಿದ್ದಾರೆ ಇವತ್ತಿನ ಟಾಪಿಕ್. ಸದ್ಗುರು ಅಂದ್ರೆ ಯಾರು ಅನ್ನುವಂಥ ಪ್ರಶ್ನೆ, ಅದನ್ನು ನಾವು ಅರ್ಥ ಮಾಡಬಹುದಿದೆ. ಸತ್ ಗುರು, ಸತ್ ಅಂದ್ರೆ ಆ ಸತ್ಯ ವಸ್ತುವಿನ ಜ್ಞಾನವನ್ನ ಸಾಕ್ಷಾತ್ಕಾರ ಮಾಡಿಕೊಂಡಂತಹ ಮಹನೀಯ, ಅವನೇ ಸದ್ಗುರು. ಅಂದ್ರೆ ಈ ಬ್ರಹ್ಮಾಂಡ ಆಧಾರ ಬ್ರಹ್ಮಾಂಡಕ್ಕೆ ಆಧಾರಭೂತವಾಗಿರುವಂತ ಒಂದು ಪರಮ ಚೈತನ್ಯ ಅಂತ. ಆ ಪರಮ ಚೈತನ್ಯ ಹೆಂಗದಪ್ಪ ಅಂದ್ರೆ, ಈ ವೈರ್ ಎಲ್ಲ ಬಿಟ್ಟಿರಲ್ಲ, ವೈರ್ ಒಳಗೆ ಏನೈತ್ರಿ? ಕರೆಂಟ್. ಆ ಕರೆಂಟ್ ಕಾಣಿಸ್ತದೆ ಅಂದ್ರೆ ಕಾಣಿಸ್ತಾ ಇಲ್ಲ. ಆದ್ರೆ ಕರೆಂಟ್ ಅನ್ನೋ ಚೈತನ್ಯ ಅಗೋಚರ ಕಾಣಿಸ್ತಾ ಇಲ್ಲ. ಆದ್ರೆ ಅದರ ಕಾರ್ಯ ವೈಖರಿ ನೋಡಿ, ಬಲ್ಬುಗಳೆಲ್ಲ ಜಾಸ್ತಿ ಬೆಳಗಾಗ್ತಾವೆ. ಯಾಕಂದ್ರೆ ಎಲ್ಲಿ ಏನೈತಿ ಏನಿಲ್ಲ ಅನಿಸ್ತೈತಿ. ಬಲ್ಬುಗಳೆಲ್ಲ ಜಗಮಗೆ ಬೆಳಗಾಗ್ತಾವಲ್ವೇ? ಮತ್ತೆ ನೀವು ಮಷೀನ್ ಕೂಟಾಕ್ತಾವ ಯಂತ್ರಗಳ ಬೃಹತ್ ಶಕ್ತಿ ಎಲ್ಲಿಂದ ಒಂದು ಬರೆಯುವ ಅದರೊಳಗಿರುವಂತ ಕರೆಂಟ್ ಅಂತ ಹೇಳ್ತೇವೆ, ವಿದ್ಯುತ್ ಅಂತ ಹೇಳ್ತೇವೆ. ಅಗೋಚರ ಇಲ್ಲಂತ ಅದು ಅದು ಐತಿ ಅನ್ನೋದು ಯಾವಾಗ ಅನುಭವ ಬಂತು, ಅದರ ಪರಿಣಾಮಗಳನ್ನು ನಾವು ಕಂಡಾಗ ಅನುಭವ ಬಂತು. ಹಂಗ ಬ್ರಹ್ಮಾಂಡದ ಎಲ್ಲ ಸಚರಾಚರಗಳ ಕಾರ್ಯವೈಖರಿ ಪರಮ ಶಕ್ತಿ, ಪರಮ ಚೈತನ್ಯ ಒಂದು ಐತಿ ಅನ್ನೋದನ್ನ ತಿಳಿಸಿಕೊಟ್ಟವ ಯಾರು? ಸದ್ಗುರು. ಆ ಸತ್ಯ ವಸ್ತುವಿನ ಜ್ಞಾನವನ್ನು ಕೊಟ್ಟಂತವ ಸದ್ಗುರು. ಅವ ಸತ್ ಚಿತ್ತ ಆನಂದ ಸ್ವರೂಪನಿದ್ದಾನ. ಯಾರು? ಪರಮಾತ್ಮ. ಪರಮಾತ್ಮನ ಜ್ಞಾನವನ್ನು ಮಾಡಿಕೊಟ್ಟಂತವ ಸದ್ಗುರು ನಮ್ಗೆ. ಯಾಕೆ? ಸತ್ ಚಿತ್ ಆನಂದ ಅಂದ್ರೆ ಹೆಂಗೈತೆ ಅದು ಲಕ್ಷಣ? ಈ ವಿದ್ಯುತ್ತಿನ ಲಕ್ಷಣ ಹೆಂಗದ? ಅದ್ರ ಸ್ವಲ್ಪ ಮುಟ್ಟಾಕ್ ಹೋದ್ರೆ ಗ್ಯಾರಿ ಸುರಿತೈತಿ, ಶಾಕ್ ಅಂತೀವಿ. ಹೆಂಗ ಅದ್ರ ಪರಿಣಾಮ ಯಾವ ರೀತಿ ಆಗ್ತದೆ ಅಷ್ಟು ನೋಡಿ. ಹಂಗ
ಈ ಪರಮ ಚೈತನ್ಯದ ಪರಿಣಾಮ ಹೆಂಗದ ಅಂದ್ರೆ ಹಂಗ ಓದುವಂತ ಏನು ಚೈತನ್ಯ ಇಲ್ಲ. ಇದು ಅತ್ಯಂತ ಆಕರ್ಷಣೀಯವಾಗಿ ಎಲ್ಲರಿಗೂ ಹಿತವನ್ನೇ ಉಳಿಸುವಂತ, ಆನಂದವನ್ನೇ ಉಳಿಸುವಂತ ಚೈತನ್ಯ ಅದು. ಅದು ಸತ್ಯವಾಗಿ ಇದೆ. ಸತ್ ಅಂದ್ರೆ ತ್ರಿಕಾಲಾಭಾವಿತವಾಗಿದೆ. ಅನಾದಿ ಅನಂತ ಆದಿ ಅಂತ್ಯ ಮಧ್ಯೆಗಳಿಲ್ಲದಂತಹ ತ್ರಿಕಾಲಾಭಾವಿತ ಅಂತೇಳಿ ಮೂರೂ ಕಾಲಕ್ಕೂ ಅಭಾವಿತವಾಗಿ ಅಧಿಕಾರಿಯಾಗಿ ನಿತ್ಯ ನಿರಂತರವಾಗಿರುವಂತಹ ಒಂದು ಚೈತನ್ಯ ಸ್ವರೂಪ. ಬ್ರಹ್ಮಾಂಡಕ್ಕೆ ಅತೀತವಾಗಿ ಬ್ರಹ್ಮಾಂಡವನ್ನು ಸರ್ವವ್ಯಾಪಿಯಾಗಿ ವ್ಯಾಪಿಸಿರುವಂತಹ ಸರ್ವವ್ಯಾಪಿ ಅಂತ ಕರಿತೀವಿ. ಓತಪ್ರೋತವಾಗಿ ಎಲ್ಲ ಅನುರೇಣು ಪ್ರಣಕಾಂಶಗಳಲ್ಲಿ ಎಲ್ಲದರಲ್ಲೂ ತುಂಬಿ ತುರುಕುವಂತಹ ಒಂದು ಪರಮ ಚೈತನ್ಯ ಏನದ ಅದು ಸತ್ ವಸ್ತು ಅಂತ. ಆ ಸತ್ತು ಹೆಂಗದ ಅಂದ್ರೆ ಅರು ಸ್ವರೂಪವಾಗಿದೆ, ಚಿತ್ತ ಸ್ವರೂಪವಾಗಿದೆ. ಚಿತ್ತ ಅಂದ್ರೆ ಸಾಕ್ಷಿ, ಎಲ್ಲವನ್ನೂ ಅರಿತಾ ಇರುವಂತಹ ಚೈತನ್ಯ. ಅದು ಮರವಿನ ಚೈತನ್ಯ ಅಲ್ಲ, ಅದು ಅರಿವಿನ ಚೈತನ್ಯ. ಎಲ್ಲಕ್ಕೂ ಸಾಕ್ಷೀಭೂತವಾಗಿ ಎಲ್ಲವನ್ನೂ ತಿಳಿಯುತ್ತಾ ಇರುವಂತಹ ಪರಮ ಚೈತನ್ಯ ಅದು ಲಕ್ಷಣ. ಮತ್ತದು ಹೆಂಗದ ಆನಂದಮಯವಾಗಿ. ಅದು ಹೆಂಗ ಅದ ಅಂದ್ರೆ ಅದು ಆನಂದಮಯವಾಗಿದೆ. ಅದು ಹೆಂಗದ ಅಂದ್ರೆ ಆನಂದಮಯವಾಗಿ. ಸಕ್ಕರೆ ಹೆಂಗದ ಅಂದ್ರೆ ಸಕ್ಕರೆ ಹೆಂಗೈತ್ರಿ ಅಂತ ಕೇಳಿದ್ರಿ, ಏನ್ ಹೇಳ್ತೀರಿ? ಬಹಳ ರುಚಿ ಐತಿ. ಅದು ಆ ಪರಮ ಚೈತನ್ಯ ವಸ್ತು ಪರಮಾತ್ಮನ ಸ್ವರೂಪ ಹೆಂಗದ ಆನಂದಮಯವಾಗಿದೆ. ಅದು ಎಲ್ಲರಿಗೂ ಅನುಭವದ. ಮತ್ತೆ ಹೆಂಗ್ರಿ ನಮ್ಗೆ ಗೊತ್ತಿಲ್ಲ ಅಂತ ಅನ್ಲಿಕ್ಕೆ ಬರೋದಿಲ್ಲ ಯಾರು. ಯಾಕ್ರಿ ಎಲ್ಲರೂ ಅನುಭವಿಸ್ಬಿಟ್ಟಿದ್ದಾರೆ ವಿಷಯಗಳಲ್ಲಿ. ಅದು ಝಳಕ ಬಳಕೆ ತಗೋತಾರೆ. ಆದ್ರೆ ಗಾಢ ನೀತಿಯನ್ನು ಅನುಭವ ಎಲ್ಲರಿಗೂ ಐತೆ ಅಂದ್ರೆ ಸಾರ್ವತ್ರಿಕ ಅನುಭವ. ಸುದೀರ್ಘವಾಗಿ 4-5 ಗಂಟೆ ಹೆಂಗದ್ರಿ ಪೂರ್ಣಾನಂದ ಸ್ಥಿತಿ ಒಳಗಡೆ. ಯಾಕ್ರಿ ಎಲ್ಲರೂ ಆನಂದ ಸ್ವರೂಪನೇ ಈಗ ಗಾಢ ನೀತಿ ಒಳಗ. ಅಂದ್ರ ಯಾವ ವಿಷಯಗಳೂ ಇಲ್ಲ, ಜಗತ್ತೇನೇ ಇಲ್ಲ. ಈ ಶರೀರ ಹೆಣ ಬಿದ್ದ ಶರೀರ ಭಾವ ಇಲ್ಲ, ವಿಷಯ ಭೋಗ ಭಾವ ಇಲ್ಲ, ಪಂಚ ಜ್ಞಾನೇಂದ್ರಿಯಗಳಿಲ್ಲ, ಪಂಚ ಕರ್ಮೇಂದ್ರಿಯಗಳಿಲ್ಲ. ಶರೀರನ ಆಗೈತಿ. ಲೋಕ ಈ ವಿಶ್ವವೆಲ್ಲವೂ ನಕಾರ ಇದೆ. ಆದರೆ ಒಂದು ಮಾತ್ರ ಎಲ್ಲರಿಗೂ ಸಿಕ್ಕದು. ಏನ್ರಿಗೂ ಆನಂದ. ಸಾರ್ವತ್ರಿಕ ಅನುಭವ, ಪ್ರತಿಯೊಬ್ಬ ಜೀವಿಯ ಅನುಭವ, ಗಾಢನಿದ್ರೆಯ ಅನುಭವ ಏನಂದ್ರೆ ಆನಂದಮಯವಾಗಿದೆ. ಅದಕ್ಕೆ ಏನಂದ್ರೆ ಅವರು ಏನದು ಸಚ್ಚಿದಾನಂದ ನಿತ್ಯ ಪರಿಪೂರ್ಣ. ಯಾವುದು ಆ ಪರವಸ್ತು, ಪರಬ್ರಹ್ಮ ವಸ್ತು. ಆ ಪರಬ್ರಹ್ಮ ವಸ್ತುವಿನ ಜ್ಞಾನವನ್ನು ಮಾಡಿಕೊಟ್ಟಂತವ್ರು ಯಾರು? ಏನ್ ಹೇಳಿದ್ರ ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಪಂಚಲಕ್ಷಣಗಳು ಹೊಂದಿದಂತಹ ಪರಬ್ರಹ್ಮನ ಪರಮಾತ್ಮನ ವಿಶ್ವವ್ಯಾಪಿ ಪರಮಾತ್ಮನ ಜ್ಞಾನವನ್ನು ಮಾಡಿಕೊಟ್ಟಂತವ್ರು ಯಾರು ಹೇಳಿ? ಅದಕ್ಕೆ ಸದ್ಗುರುವಿನ ಮಹಿಮೆಯನ್ನ ಏನೆಂದು ವರ್ಣಿಸಲಿ? ಯಾಕ್ರಿ ಸದ್ಗುರುಗಳನ್ನ ವರ್ಣನೆಯನ್ನ ಏನೆಂದು ವರ್ಣಿಸಲಿ ಅಂದ್ರೆ ಅವರು ಸಾಕ್ಷಾತ್ ಪರಬ್ರಹ್ಮ ಸ್ವರೂಪಣೆ ಸದ್ಗುರುವಾಗಿನ. ಅದಕ್ಕೆ ಗುರುವಿನ ಮಹಿಮೆಯನ್ನು ಯಾವ ರೀತಿ ಹೋಲಿದ್ದಾರೆ? ಗುರುರ್ ಬ್ರಹ್ಮ, ಗುರುರ್ ವಿಷ್ಣು, ಗುರುರ್ ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ. ನ ಗುರೋರಧಿಕಂ ಅಂತ ಶ್ರುತಿ ವೇದ ಉಪನಿಷತ್ತುಗಳು ಸಾರಿ ಹೇಳಿದವು. ಯಾಕಂದ್ರ ಇಂಥ ದಿವ್ಯ ಚೈತನ್ಯ ಪರಮಾತ್ಮ ಅವ್ಯಕ್ತವಾಗಿ ಅಗೋಚರವಾಗಿ ಸರ್ವವ್ಯಾಪಿಯಾಗಿರುವ ಪರಮಾತ್ಮನ ಜ್ಞಾನವನ್ನು ಮಾಡಿಕೊಂಡು ತಾನೇ ಸ್ವತಃ ಮಾಡಿಕೊಂಡು ಸಚ್ಚಿದಾನಂದ ಪರಮಾತ್ಮನ ಅನುಭವವನ್ನು ತಾನು ಮಾಡಿಕೊಂಡು ಅದನ್ನ ಶಿಷ್ಯನಿಗೂ ಉಣಬಡಿಸಿ ಅದನ್ನು ತೋರಿಸಿ ಶಿಷ್ಯನಿಗೂ ಅದರ ಅನುಭವವನ್ನು ಮಾಡಿಕೊಡುವಂತ ಸಾಮರ್ಥ್ಯ ಯಾರಿಗದಪ್ಪ ಅಂದ್ರೆ ಆ ಸದ್ಗುರುವಿಗೆ. ಅದಕ್ಕೆ ಸದ್ಗುರು ಏನದ ಇದು ಪ್ರಥಮ ಲಕ್ಷಣ. ಸದ್ಗುರು ಸಾಕ್ಷಾತ್ ಪರಮಾತ್ಮನೇ ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಪರಮಾತ್ಮೆಯಾಗಿದ್ದಾನ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗಿದೆ.
ಇನ್ನ ಇನ್ನೂ ಅನೇಕ ಎಲ್ಲ ಹೇಳ್ಯಾರ. ಅನೇಕ ಸ್ವಾಮೀಜಿಯವರಂತೆ ಎಲ್ಲ ನಿರ್ಗಮಿಸಿದಾರಲ್ಲ ಸದ್ಗುರುವಿನ ಲಕ್ಷಣ ಉಂಟು. ಇನ್ನು ಅದನ್ನ ಸದ್ಗುರು ಹೆಂಗೆ ತಿಳಿಸ್ಕೊಟ್ಟಪ್ಪ ಅಂದ್ರ, ಆ ಸಚ್ಚಿದಾನಂದ ಪರವತ್ತು ಅನುಭವಿಸಿ ಅದನ್ನ ಸಾಕ್ಷಾತ್ಕರಿಸಿಕೊಂಡು ಆ ಸ್ಥಿತಿಯಲ್ಲಿ ನಾವು ತನ್ಮಯನಾಗಿ, ಅದಕ್ಕೆ ಸೂರ್ಯಾವಸ್ಥೆ, ಅದಕ್ಕೆ ಅಂತಾರು ಜ್ಞಾನ ಸಮಾಧಿ ಅಂತಾರೆ. ಆ ಜ್ಞಾನ ಸಮಾಧಿಯನ್ನು ಅನುಭವದಲ್ಲಿ ತಕ್ಕೊಂಡು ಆ ಒಂದು ಪರಮಾತ್ಮನ ದಿವ್ಯ ಚೈತನ್ಯವನ್ನು ತಾನು ಪ್ರಾಪ್ತ ಮಾಡಿಕೊಂಡು ಏನ್ ಮಾಡಿಕೊಟ್ಟ, ಶಿಷ್ಯನಿಗೆ ಕರುಣಾ ದೃಷ್ಟಿಯಿಂದ, ತಾಯಿಯ ಹೃದಯದಿಂದ, ನಮ್ಮ ಇವರು ಹೇಳಿದರು ದಾದಾಸಾಹೇಬ್, ಗುರುವಿನಲ್ಲಿ ಏನಿರ್ತದೆ ಅಂದ್ರೆ ಆ ಬ್ರಹ್ಮನಿಷ್ಠ ಗುರುವಿನಲ್ಲಿ, ಸದ್ಗುರುವಿನಲ್ಲಿ ತಾಯಿಯ ಹೃದಯ ಇರ್ತದೆ, ಕರುಣೈಕ ದೃಷ್ಟಿ ಇರ್ತದೆ. ಕರುಣೆ ಇರಲಿ ಜೀವರಳು. ಪರಮಾತ್ಮನಿಗೆ ಕರುಣಾಮಯದ ಪರಮಾತ್ಮ, ಅದೇ ಪರಮಾತ್ಮನ ಕರುಣಾಮಯ ಸ್ಥಿತಿ ಗುರುವಿನಲ್ಲಿ ಸಾಕ್ಷಾತ್ಕರಿಸಲ್ಪಡ್ತದೆ. ಅದಕ್ಕ ಗುರುವಿಗೆ ನರಳು ಎನ್ನದಿಲು ಪರಮಾತ್ಮನವನು. ಏನ್ ಹೇಳಿದ್ರೆ, ಗುರುವಿಗೆ ಏನಂದರು, ಏನಂದರೆ ನರನೆನ್ನದಿರು ಪರಮಾತ್ಮನವನು. ಅದಕ್ಕೆ ಪರಮಾತ್ಮನೇ ಗುರು ರೂಪದಿಂದ ಸಾಕ್ಷಾತ್ಕಾರ ಆಗ್ಯಾನ. ಪರಮಾತ್ಮ ಗೋಚರನ, ಅವ್ಯಕ್ತದನ, ನಿರಾಕಾರನ, ನಿಶ್ಶಬ್ದ, ನಿರವಯವ, ನಿರ್ಲೇಪ. ಪರಮಾತ್ಮನ ಸ್ವರೂಪ ಹೆಂಗದ ಕಾಣಿಸ್ತಾ ಇಲ್ಲ. ನಿರಾಕಾರ, ನಿರ್ಲೇಪ, ಮುಟ್ಟಿ ನೋಡಕ್ ಬರುವುದಿಲ್ಲ. ನಿಶ್ಶಬ್ದ, ಕೇಳಲಿಕ್ಕೆ ಬರುವುದಿಲ್ಲ. ಅದಕ್ಕೆ ಸದ್ಗುರು ಶಂಕರಾಚಾರ್ಯ ಒಂದು ಮಾತು ಹೇಳ್ತಾರೆ, ಪರಮಾತ್ಮ ನಾನು ದಿನನಿತ್ಯ ಮಾಡುವ 3 ಅಪರಾಧಗಳನ್ನು ಮನ್ನಿಸು. ನೀನು ಸರ್ವವ್ಯಾಪಿ ಎಂದು ತಿಳಿದೂ ಸಹ ನಿನ್ನಲ್ಲಿಗೆ ತೀರ್ಥಯಾತ್ರೆಯನ್ನು ಒಯ್ಯುತ್ತಿರುವೆ. ನೀನು ಸರ್ವವ್ಯಾಪಿ, ಎಲ್ಲ ಕಡೆ ಇದೆ, ತುಂಬಿದೆ. ನಿನ್ನೊಳಗೆ ಅಣುರೇನು ತೃಣಕಾಷ್ಟಗಳಲ್ಲಿ ಎಳ್ಳುಗಣೆ ಮುಳುಗಣೆ ಒಳಗೆ ಹಾಸುವಕ್ಕಾಗಿ ಓತಪ್ರತವಾಗಿ ತುಂಬಿಕೊಂಡಂತಹ ಪರಮಾತ್ಮ, ನೀನು ಸರ್ವವ್ಯಾಪಿ ಎಂದು ತಿಳಿದು ನಿನ್ನಲ್ಲಿಗೆ ನಾನು ತೀರ್ಥಯಾತ್ರೆಯನ್ನು ಕೈಗೊಳ್ಳುತ್ತಿರುವೆ. ಇದೊಂದು ಅಪರಾಧವನ್ನು ಮನ್ನಿಸು. ನೀನು ನನಗೆ ಅತೀತನು, ಯಾಕಂದ್ರೆ ಮನಸ್ಸಿಗೆ ನೀನು ಅಗೋಚರನು. ಆದರೂ ಸಹ ನಿನ್ನನ್ನು ನೆನೆಯಲಿಕ್ಕೆ ಪ್ರಯತ್ನಿಸುತ್ತಿರುವನು. ಮಾತು ಮನಂಗಳಿಂದ ಅತ್ತತ್ತ ನೀನು, ಮಾತಿಗೆ ನಿಲುಕದಂತಹ ಪರಮಾತ್ಮನು ನೀನು. ಆದರೂ ನಿನ್ನನ್ನು ಸ್ತುತಿಸಿ ನಿನ್ನನ್ನು ಒಲಿಸಲಿಕ್ಕೆ ಪ್ರಯತ್ನ ಮಾಡುತ್ತೇನೆ. ಮಾತಿಗೆ ನೀನು ನಿಲುಕದಂತಹ ಪರಮಾತ್ಮ, ನಿನ್ನನ್ನು ಸ್ತುತಿಸಿ ನಾನು ಒಲಿಸಲಿಕ್ಕೆ ಪ್ರಯತ್ನ ಮಾಡಿ ಒಂದು ಅಪರಾಧ ಕ್ಷಮಿಸು. ಮತ್ತ ನಿನ್ನ ಧ್ಯಾನಿಸಲಿಕ್ಕೆ ಪ್ರಯತ್ನ ಮಾಡಿರ್ತೇನೆ. ನೀನು ಧ್ಯಾನಕ್ಕೂ ಅತೀತನು. ಏನು ಧ್ಯಾನವನ್ನು ಮಾಡೋರು ನೀವು? ಗಾಢ ನಿದ್ರೆಯೊಳಗೆ ಏನು ಧ್ಯಾನವನ್ನು ಮಾಡಿದಿರಿ? ಧ್ಯಾನಕ್ಕೂ ಅತೀತ ಅನ್ನೋ ಪ್ರಶ್ನೆ ಬಂದಾಗ ಹೆಂಗೆ ವಿಚಾರ ಮಾಡ್ಬೇಕಾಗ್ತದೆ? ಗಾಢ ನಿದ್ರೆಯೊಳಗೆ ಯಾವ ಧ್ಯಾನವನ್ನು ಮಾಡಿದಿರಿ? ಆನಂದ ಸ್ವರೂಪ ನೀವಾಗಿದ್ದೀರಿ. ಪರಮಾತ್ಮ ಸ್ವರೂಪ ಪ್ರತಿಯೊಬ್ಬ ಜೀವನ ಆಗಿದೆ ಗಾಢ ನಿದ್ದೆ ಒಳಗೆ. ಯಾವ ಧ್ಯಾನವನ್ನು ಮಾಡಿದವರೇ? ಯಾರನ್ನವರು ನೀನು ಧ್ಯಾನ ಇಲ್ಲ ಅಲ್ಲಿ. ಧ್ಯಾನಕ್ಕೂ ಅತೀತನು ನೀನು. ನಿನ್ನನ್ನು ಧ್ಯಾನಿಸಿ ಸಾಕ್ಷಾತ್ಕರಿಸಿಕೊಳ್ಳಬೇಕು ಎನ್ನುವಂತಹ ಬಯಕೆಯೇ ಇದು ನಾನು ಮಾಡುವ 3ನೇ ಅಪರಾಧ. ನೀನು ಧ್ಯಾನಕ್ಕೆ ಅತೀತನು, ಮಾತು ಮನಗಳಿಗೆ ಅತೀತವಾಗ ಪರಮ ಅವಸ್ತು ನೀ ಇದ್ದಿ. ಅದಕ್ಕೆ ಇದನ್ನ ಮಹಾತ್ಮ ಅದಕ್ಕೆ ಹೇಳ್ತಾರೆ, ಸದ್ಗುರು ರಮಣ ಮಹರ್ಷಿಗಳು ಏನು ಹೇಳ್ತಾರಂದ್ರೆ, ಹೂ ಯಮ ಹೇಳಿ ನಾನಾರು ಅಂತ ಕುಂತ್ರ ಬರೀ ನಾನು ತಿಳಿದಿಲ್ಲ. ನಾನು ಯಾರು ಅಂತ ವಿಚಾರ ಮಾಡ್ಕೊತ ಹೋದ್ರೆ ದೇಹವು ನಾನೇ ಅಲ್ಲ, ದೇಹಾತೀತವಾಗಿದೆ. ದೇಹ ನಾನಲ್ಲ. ಯಾಕಂದ್ರೆ ದೇಹವು ಅನೇಕ ಅಂಗಾಂಗಗಳಿಂದ ಕೂಡಿದೆ. ಕೈಯ ನಾ ಅಂತೇನೆ, ನನ್ನದು ಅಂತೇನೆ. ತಲೆ ನಾ ಅಂತೇನೇನ್ರಿ, ನನ್ನದು ಅಂತೇನೆ.
ಯಾಕೋ ನನ್ನ ಶರೀರಕ್ಕೆ ಭಾಳ ತ್ರಾಸ ಆಗತಕ್ಕಂತ ನಾ ಶರೀರ ಅಲ್ಲ ಅಂತ ನನ್ನ ಮಾತಿನ ಪ್ರತಿಯೊಬ್ಬರ ಮಾತಿನೊಳಗೂ ಅನುಭವ ಐತಲ್ಲ. ನಾನು ದೇಹವಲ್ಲ, ಇದೇ ರೀತಿ ಹಿಂಗೆ ಒಳಗೆ ಹೋದೆ. ಇನ್ನು ಈ ದೇಹವನ್ನು ಕಂಟ್ರೋಲ್ ಮಾಡುವಂತ ಮನಸ್ಸು ನಾನು ಹೌದನೆ? ನನ್ನ ಮನಸ್ಸಿಗೆ ಯಾಕೋ ಸಮಾಧಾನ ಇರಲಿ. ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲೋ, ನನಗೆ ಸಮಾಧಾನ ಇಲ್ಲೋ, ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲೋ ಏನಂತೀರಿ? ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ, ನಾ ಮನಸ್ಸಲ್ಲ ಅಂತ ನಿನಗೆ ಹಾಕಿ. ನನ್ನ ಪ್ರಾಣ ಒದ್ದಾಡಾಗ್ತತ್ರಿ. ನನ್ನ ಪ್ರಾಣ ಏನು ಭಾಳ ನೋವು ಸರ್, ನನ್ನ ಪ್ರಾಣಕ್ಕೆ ಭಾಳ ನೋವು ಆಗತ್ತೆ, ಪ್ರಾಣ ಒದ್ದಾಡತ್ತೆ. ಶಾರೀರಿಕ ಬ್ಯಾಸರಿಕೆಯಿಂದ ಪ್ರಾಣ ಒದ್ದಾಡ್ತೈತಿ. ಮಾನಸಿಕ ವೇದನೆಗಳಿಂದ ಪ್ರಾಣ ಒದ್ದಾಡ್ತೈತಿ. ಪ್ರಾಣ ಒದ್ದಾಡತೈತಿ. ನಾವು ಒದ್ದಾಡತ್ತೀನಿ ನನ್ನ ಪ್ರಾಣಕ್ಕೋಸ್ಕರ. ಪಂಚ ಪ್ರಾಣಗಳು ನೀನಲ್ಲ, ಸಪ್ತ ಧಾತುಗಳು ನೀನಲ್ಲ, ಪಂಚ ಧಾತುಗಳಿಂದ ನಿರ್ಮಿಸಲ್ಪಟ್ಟ ಈ ವಸ್ತು ಶರೀರ ನಾಡಲ್ಲ. ಮನಬುದ್ಧಿ ಅಹಂಚಿತ್ತ ಅಹಂಕಾರವು ನಾಡಲ್ಲ. ಸತ್ಯದಾನಂದ ಆತ್ಮ ಶಿವನಾನು ನಾನು, ಸತ್ಯದಾನಂದ ಆತ್ಮ ಶಿವನಾನು. ಇದನ್ನ ಅನುಭವ ತಂದು ಕೊಟ್ಟವ ಯಾರ್ರಿ? ಸದ್ಗುರು. ಅದಕ್ಕೆ ಸದ್ಗುರುವಿನ ಮಹಿಮೆ ಬಾಳದ, ಸದ್ಗುರುವಿನ ಗುಣಲಕ್ಷಣಗಳು ಏನದವ ಇವನ್ನೆಲ್ಲ ನಾವು ತಿಳ್ಕೊಳ್ತಾ ಹೋದ್ರೆ ಸದ್ಗುರು ಏನದನಪ್ಪ ಅಂದ್ರೆ ಆ ಸತ್ಯ ವಸ್ತು ಸತ್ಯ ಪರವಸ್ತುವೇ ತಾನಾಗಿದ್ದಾನೆ. ಅದನ್ನು ಅನುಭವಿಸಿ ಅವ ಏನಪ್ಪಾ ಅಂದ್ರೆ ಸಾಕ್ಷಾತ್ ಪರಬ್ರಹ್ಮ ಸ್ವರೂಪನಾಗಿ ಕುಂತಾನೆ, ಅನುಭವದಲ್ಲಿ ಕುಂತಾನೆ. ಅವ ಉತ್ಥಾನವಾಗಿ ಜಾಗರ ಪ್ರಪಂಚಕ್ಕೆ ಬಂದರೂ ಸಹ ಏನದಂದ್ರೆ ಸಾಕ್ಷಿಯಾಗಿ ಬಂದಾನ ಅಷ್ಟೇ. ಇದು ಎಲ್ಲವೂ ಏನು ಮನ ಬುದ್ಧಿ ಚಿತ್ತ ಅಹಂಕಾರ ಇಂದ್ರಿಯಾತೀತ ಎಲ್ಲವೂ ನಾನಲ್ಲ, ಇದಕ್ಕೆ ಅತೀತವಾದ ಪರವಸ್ತುವೇ ನಾನಿದ್ದೇನೆ, ಪರಬ್ರಹ್ಮ ಸ್ವರೂಪನೇ ನಾನಿದ್ದೇನೆ ಅಂತ ಅನುಭವದಲ್ಲಿ ತಗೊಂಡು ಆ ಅನುಭವವನ್ನು ಕರುಣೈಕ ದೃಷ್ಟಿಯಿಂದ ತಿಳಿಸಲಿಕ್ಕೆ ಬಂದಂತ ಸದ್ಗುರು. ಅವನಲ್ಲಿ ಕರುಣೈಕ ದೃಷ್ಟಿ ಅಂದ್ರೆ ಎಂಥ ಕರುಣೈಕ ದೃಷ್ಟಿ ಐತೆ ಅವನಲ್ಲಿ. ದೃಷ್ಟಿ ಮಾತ್ರದಿಂದ ನಿನ್ನ ಅಜ್ಞಾನವನ್ನು ಕಳೆಯುವ ಸಾಮರ್ಥ್ಯ ಇದೆ. ಸ್ಪರ್ಶ ಮಾತ್ರದಿಂದ ನಿನ್ನ ಅಜ್ಞಾನವನ್ನು ಕಳೆಯುವಂತಹ ನಿನಗೆ ಜ್ಞಾನವನ್ನ ಮೂಡಿಸುವಂತಹ ಸಾಮರ್ಥ್ಯ ಅವನಿಗಿದೆ. ಅವನ ವಾಣಿ ಮಾತ್ರದಿಂದ ಜೀವಗಳ ಜ್ಞಾನವನ್ನು ಕಳೆಯುವ ಸಾಮರ್ಥ್ಯ ಅವನಿಗಿದೆ. ಆದರೆ ಆ ಶಿಕ್ಷಣದಲ್ಲಿ ಆ ಒಂದು ಸಾಮರ್ಥ್ಯ ಇರುತ್ತಲ್ಲ, ಅದು ಪಡ್ಕೊಳ್ಳೋ ಸಾಮರ್ಥ್ಯ ಇರುತ್ತಲ್ಲ. ಶಿಕ್ಷಣ ಲಕ್ಷಣಗಳು ಅದಾವ್ರಿ. ನಾವು ಗುರುವಿನ ಲಕ್ಷಣಗಳು ದೊಡ್ಡ ಜನರಾಗಿ ಬಹಳ ಚೆನ್ನಾಗಿರ್ತದಲ್ಲ. ಯಾಕಂದ್ರೆ ಗುರುವನ್ನು ಪರೀಕ್ಷೆ ಮಾಡಬೇಕಾದ್ರೆ ಶಿಷ್ಯನಿಗೆ ಆ ಪರೀಕ್ಷೆ ಮಾಡುವ ಸಾಮರ್ಥ್ಯ ಇರ್ಬೇಕಲ್ರಿ. ಕಳ್ಳನಲ್ಲಿ ಕಳ್ಳವಲ್ಲ ಅಂದ್ರೆ ಗುರುವಿನ ಸಾಮರ್ಥ್ಯವನ್ನು ಅರಿಯುವಂತ ಸಾಮರ್ಥ್ಯ ಖರೇ ಮುಮುಕ್ಷು ಇರ್ಬೇಕು. ಅವನ ಶಿಷ್ಯ ಖರೇ ಅವನಲ್ಲಿ ಯೋಗ್ಯತೆ ಇರ್ಬೇಕು. ಶಿಷ್ಯನ ಯೋಗ್ಯತೆ ಮಾಡ್ಬೋದ, ಇಲ್ಲ ಅಂದ್ರೆ ಏನಾಗ್ತದೆ? ಅವ್ ಯಾರು ಏನ್ ಹೇಳ್ತಾರ ಹೌದೇಪ್ಪ ಹೌದೇಪ್ಪ ಯಾಕ್ರಿ ಅವ್ರ ಗುರುಗಳು ಬಂದಿರಿ ನಮ್ಮ ಊರಾಗ, ಅವರು ನೋಡಪ್ಪ ನಮಗೆ ಏನಾದ್ರು ಸ್ವಲ್ಪ ಇದನ್ನು ಕೊಡ್ರಿಪ್ಪ, ಆಶೀರ್ವಾದ ಮಾಡ್ರಿಪ್ಪ ಅಂತ ಹೋದ್ರ. ನೋಡಪ್ಪ ಇದು ಪಂಚಮುಖಿ ರುದ್ರಾಕ್ಷಿ ಇದೆ, ಇದನ್ನ ಕಟ್ಕೊಂಡ್ಬಿಡುದು ನಿನ್ ಜ್ಞಾನ ಯಾಕಾಗ್ತದೆ ಅದು? ಅವಾಗ ಅವರು ಹಂಚ್ಕೊಂಡ್ರಿ ಆಯ್ತಪ್ಪ ನಮ್ಗೆ. ಹಿಂಗ ಇನ್ನೂ ಏನೇನೋ ಬಹಳ ಒಂದು ಉದಾಹರಣೆ ಹೇಳ್ತೇನೆ ನಿಮಗೆ. ಏನಿಲ್ಲಪ್ಪ ಗುರುವಿನ ಪಾದ ಏನೋ ಮಾಡುವಲ್ಲಿ ನೀನು ಬಂದು ಮಠಕ್ಕೆ ಬಂದು ಗುರುವಿನ ಪಾದಕ್ಕೆ ನಮಸ್ಕಾರ ಮಾಡಿ ಏನಿಲ್ಲ ಗುರು ಸ್ತೋತ್ರ ಮಾಡಿ ಹೋಗ್ಬಿಡು. ಮತ್ತೆ ಕೆಲವು ಮಠಗಳಲ್ಲಿ ನೋಡಿದೇವ್ ನಾವು, ಕಳ್ಳರು ಚಪ್ಪಲ್ ತೋಡ್ ಮಾಡ್ಕೊಂಡು ಹೋಗ್ತಾರೆ. ಅವ್ರು ಬಂದು ಗುರು ಪಾದಕ್ಕೆ ಕಾವಿ ಟಾವೆಲ್ ಹಾಕೊಂಡಿರ್ತಾರೆ, ಕಾವಿ ಸುತ್ತಿರ್ತಾರೆ. ಆ ಮಠದಲ್ಲಿ ಬರೀ ಚಪ್ಪಲ್ ತೋಡ ಯಾಕೆ ಗುರುಗಳು ಏನ್ ಹೇಳ್ತಾರಂದ್ರ ಏನಿಲ್ಲಪ್ಪ ನೀ ಏನೋ ಮಾಡುವಲ್ಲಿ ನಾನು ಜೋಳಿಗೆ ಹಾಕಿ ತಂದು ಹಾಕಿಬಿಡ. ಏನ ಕಳ್ಳತನ ಮಾಡುವಲ್ಲಿ, ಸುಳ್ಳುತನ ಮಾಡಿರುವಲ್ಲಿ, ಲಪಂಗ ಆಗಿರುವಲ್ಲಿ ಜೋಳಿಗೆ ತಂದು ಹಾಕಿಬಿಡ. ಎಲ್ಲ ಗುರು ನೀನು ಪಾಪವನ್ನ ನಿವಾರಣೆ ಮಾಡ್ತಾನೆ. ಹಂಗೆ ಸಾಧ್ಯವಿದೆ. ಅದಕ್ಕೆ ಗುರು ಕೋವಿಸ್ತಂತಿ ಗುರುಗಳು ನೀನು ಖರೇ ದಾರಿ ತೋರಿಸುವಂತ ಗುರುಗಳ ಸಿಗೋದು ಭಾಳ ದುರ್ಲಭದ. ಯಾಕ್ರಿ ಸಮಾಜದೊಳಗೆ ಎತ್ತರ ಅಂತಾರೆ ಶಿಷ್ಯ ಭಾಳ ಚೆನ್ನಾಗಿರ್ಬೇಕಂತ. ಗುರುವನ್ನ ಮಾಡ್ಕೊಳ್ಳಿಕ್ಕೆ ನಾವು ಭಾಳ ಚೆನ್ನಾಗಿರ್ಬೇಕು, ಶಿಷ್ಯರು ಭಾಳ ಚೆನ್ನಾಗಿರ್ಬೇಕು. ನಮ್ಮಲ್ಲಿ ಯೋಗ್ಯತೆ ಇರ್ಬೇಕಲ್ಲ, ಆ ಯೋಗ್ಯತೆ ಇರ್ಬೇಕು.
ಏನ್ ಹೇಳ್ತಾರಂದ್ರ, ಅಂಧಕನ ಕೈ ಅಂಧಕನ ಹಿಡಿದು ಹಾಳು ಬಾವಿಯ ಬಿದ್ದಂತೆ ಸರ್ವಜ್ಞ. ಏನು ಅರಿಯದ ಗುರು, ಏನು ಅರಿಯದ ಶಿಷ್ಯ, ಅಂಧಕನ ಕೈ ಅಂಧಕನು ಹಿಡಿದು ಹಾಳು ಬಾವಿಯ ಬಿದ್ದಂತೆ ಸರ್ವಜ್ಞ. ಯಾಕ್ರೆ ಏನು ಅರಿಯದ ಗುರು. ಮತ್ತೆ ಬಾ ಶಿಷ್ಯ ನನ್ನ ಕಣ್ಣು ಹತ್ತಂದ, ಅವನ ಕಣ್ಣು ಕಾಣವಲು, ಅಂಧಕ ಕುರುಡ. ಇನ್ನು ಬಾ ನನ್ನ ಬೆನ್ನ ಹತ್ತಂದ, ಅವನ ಬೆನ್ನ ಹತ್ತಿ ಅವನ ಕೈ ಹಿಡ್ಕೊಂಡು ಉಂಟು. ಎಲ್ಲಿ ಕೆಡವ, ಎಲ್ಲಿ ಹೋದ ಕೆಡವನನ್ನ ಕಣ್ಣೇ ಇಲ್ಲ ಅವನು, ಆಗ ಬನ್ನಿ ಕೆಡವ. ಮತ್ತೆ ಶಿಷ್ಯನು ಅವನು ಹಿಡ್ಕೊಂಡು ಅಲ್ಲೇ ಹಂಗ ಆಗ್ತದ ಪರಿಸ್ಥಿತಿ. ಅದಕ್ಕೆ ಶಿಷ್ಯನಲ್ಲಿ ಯೋಗ್ಯತೆ ಇರಬೇಕು. ಕರೆ ಅವನ ನೀತಿ, ಅವನಲ್ಲಿ ವೈರಾಗ್ಯ, ಮುಮುಕ್ಷತ್ವ, ಅವನಲ್ಲಿ ಕರೆ ಗುರುವಿನ ಸೇವೆಯ ಸೇವಾ ಬುದ್ಧಿ, ಶ್ರದ್ಧಾ, ಅವನಲ್ಲಿ ಶ್ರದ್ಧಾ ಇರಬೇಕು. ಶ್ರದ್ಧಾವಾನ್ ಲಭತೆ ಜ್ಞಾನ ಬಂದರೆ ಶ್ರದ್ಧಾಪೂರ್ವಕ ಅವನಲ್ಲಿ ಅವನ ಪರಿಪಕ್ವವಾದ ಅಂತಃಕರಣ ಅವನಲ್ಲಿ ಇರಬೇಕು. ಅದು ಬಹಳ ಮುಖ್ಯ. ಒಮ್ಮೊಮ್ಮೆ ಎಂಥ ಗುರುಗಳು, ಎಂಥ ಶಿಷ್ಯರು ತಯಾರಾಗ್ತಾರಂದ್ರೆ ಗುರುಗಳನ್ನು ಮೀರಿಸಿದಂತಹ ಶಿಷ್ಯರು ತಯಾರಾದಂಥ ಉದಾಹರಣೆಗಳು ನಮ್ಮ ಪುರಾಣಗಳಲ್ಲಿ, ಇತಿಹಾಸಗಳಲ್ಲಿ. ಹೆಂಗಪ್ಪ ಅಂದ್ರೆ ನಮ್ಮ ರಾಮಾಯಣದಲ್ಲಿ ಬರ್ತದೆ, ಶ್ರೀರಾಮಚಂದ್ರನ ಪರಮ ಶಿಷ್ಯ ಯಾರೇ? ಬಜರಂಗ ಬಲಿ, ಜೈ ಬಜರಂಗ ಬಲಿ, ಆಂಜನೇಯ. ಅವನ ಉದಾಹರಣೆ ಕೊಡ್ತಾನೆ ಹೋಗ್ಬೇಕು. ಏನು ಅಂದ್ರ ಸೀತೆಯನ್ನ ಅನ್ವೇಷಣೆ ಮಾಡ್ಲಿಕ್ಕೆ ಹೊರಟಿದ್ದು ಶ್ರೀಲಂಕಾ ಕಡೆಗೆ ರಾವಣ ಎತ್ಕೊಂಡು ಹೋಗ್ಯಾನಂತೇಳಿ ರಾಮೇಶ್ವರದ ಸಮುದ್ರ ದಂಡೆಗೆ ಬಂದ ನಿಂತ. ಲಂಕಾ ಎಲ್ಲೈತಿ? ಸಮುದ್ರದೊಳಗೈತಿ. ಸಮುದ್ರವನ್ನ ಒಂದು ಲಂಘನ ಮಾಡಿ ಹೋಗ್ಬೇಕು ಲಂಕೆಗೆ. ಅವಾಗ ಜಾಂಬುವಂತ ಹೇಳಿದಂತ ಹನುಮಂತನಿಗೆ, ನೀನು ವಾಯುಪುತ್ರಿದ್ದೀಯೋ, ನಿನ್ನಲ್ಲಿ ಶ್ರದ್ಧಾ ಸಾಕಷ್ಟದ, ಶ್ರೀರಾಮಚಂದ್ರನ ಮೇಲೆ ಸಾಕಷ್ಟು ಭಕ್ತಿ ಅದ ನಿನ್ನ ಮೇಲೆ. ಜೈ ಶ್ರೀರಾಮ್ ಅಂತ ಹಾರಿಬಿಡು, ವಾಯುಪುತ್ರನೇ ಹಾರಿಬಿಡ್ತಿ. ಜಾಂಬುವಂತ ನೀನು ಬಹಳ ದೊಡ್ಡ ಸಾಮರ್ಥ್ಯ ಅದ ಅಂತ ಹೇಳಿದ್ರು ಜಾಂಬುವಂತ. ಅವಾಗ ನಾವು ಏನ್ ಮಾಡಿದ್ವಿ, ಹೌದಾ ಅನ್ನೋಣ, ಜೈ ಶ್ರೀರಾಮ್, ವಾಯುಪುತ್ರ ಹಾರಿಬಿಟ್ಟು. ಇದು ಅರ್ಥ ಅಂದ್ರೆ ಅದೇ ಶ್ರೀರಾಮಚಂದ್ರ ತದನಂತರ ಏನು ಸಮುದ್ರಕ್ಕ ಸೇತು ಕಟ್ಟಿ ಹೋಗ್ಬೇಕಾಯ್ತು. ಆದ್ರೆ ಗುರುವಿನಿಗಿಂತ ಹೆಚ್ಚಿನ ಸಾಮರ್ಥ್ಯ ಶಿಷ್ಯನ ಬಂದಿರ್ತೈತೆ. ಗುರುವಿನಿಗಿಂತ ಹೆಚ್ಚಿನ ಸಾಮರ್ಥ್ಯ ಯಾಕೆ ಬಂದಿತ್ತು ಅಂದ್ರೆ ಅಂತ ಶ್ರದ್ಧಾವಾನ್ ಲಭತೆ ಜ್ಞಾನ ಅಂದ್ರೆ ಅಂತ ಮಹಾನ್ ಶ್ರದ್ಧೆ ಗುರುವಿನಲ್ಲಿ ಶ್ರದ್ಧಾಪೂರ್ವಕ ಭಕ್ತಿ ಶಿಷ್ಯನಲ್ಲಿ ಇರಬೇಕು ಅಂತ. ಆವಾಗ ನಮಗ್ ಕೆಲಸ ಆಗ್ತೈತೆ. ಇಲ್ಲ ಹಂಗೆ ಹೇಳಿದ್ವು, ಹಂಗೆ ಕೇಳಿದ್ವು, ಗುರುವಿನ ವರ್ಣನೆಯನ್ನು ಮಾಡಿದ್ವು. ಆ ಗುರುವನ ಸ್ಥಿತಿಯನ್ನ ಗುರುಮುಟ್ಟಿ ಗುರುವ ಆಗುವಂತಹ ಸ್ಥಿತಿ ನಮ್ಮಲ್ಲಿ ಇಲ್ಲ ಅಂದ್ರೆ ಹುಗ್ಗಿ ಒಳಗ ಹುಟ್ಟಾಗ್ತವು. ಯಾಕ್ರಿ ಹುಗ್ಗಿ ಒಳಗ ಸಾರಿನೊಳಗ ಹುಟ್ಟ ಅಡ್ಡಾಡ್ತಿರ್ತೈತಲ್ಲ, ಹುಗ್ಗಿ ನುಚ್ಚಿ ನೋಡ್ತೇನ್ರಿ? ಇಲ್ಲ. ನಾವು ಸಾಕಷ್ಟು ಕೇಳಿದ್ವು, ಸಾಕಷ್ಟು ಪ್ರವಚನ ಕೇಳಿದ್ವು, ಸಾಕಷ್ಟು ಏನಂದ್ರ ಇದನ್ನ ಮಾಡಿದ್ವು, ಗುರುಗಳಲ್ಲಿ ಭಕ್ತಿನೂ ಮಾಡಿದ್ವು. ಆದ್ರೆ ಖರೇ ಭಕ್ತಿ, ಶ್ರದ್ಧಾಪೂರ್ವಕ ಭಕ್ತಿ ನಮ್ಮಲ್ಲಿ ಇದ್ರೆ ಮಾತ್ರ ಅದು ನಮಗೆ ಗುರುವಿನ ಮಹಿಮೆಯನ್ನು ತಿಳ್ಕೊಳ್ಳಿಕ್ಕಾಗ್ತದೆ. ಗುರುಮುಟ್ಟಿ ಗುರು ಆಗಲಿಕ್ಕೆ ನಾವು ಗುರುಮುಟ್ಟಿ ಶಿಷ್ಯನು ಅಂತ ಗುರು ಆಗಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಇದನ್ನೆಲ್ಲ ನಾವು ತಿಳ್ಕೊಬೇಕಾಗಿದೆ. ಮತ್ತ ಗುರು ನಮಗೆ ಅದಕ್ಕೆ ಜೀವ, ಎಲ್ಲೋ ಜೀವ, ನೀನು ಪರವಸ್ತು ಐತಿ, ನೀನು ಪರಮಣೆ ಐತಿ. ಜೀವ ಪರಮರ ಐಕ್ಯ ಹೊಂದುವಂತ ಏನ ಯುಕ್ತಿಯನ್ನ ಜೀವನಿಗೆ ತಿಳಿಸಿಕೊಡುವಂತ ಸದ್ಗುರು. ಎಲ್ಲೋ ಜೀವ, ನೀನು ಪರವಸ್ತುನೇ ಐತಿ, ನೀನು ಸಾಕ್ಷಾತ್ ಪರಮಾತ್ಮನೇ ಐತಿ, ನಾನು ಬೇರೆಯಲ್ಲ ನೀನು ಬೇರೆಯಲ್ಲ, ಅಭೇದತ್ವವನ್ನ ತಿಳಿಸಿಕೊಟ್ಟಂತಹ ಸದ್ಗುರು. ಗುರುವಿನಲ್ಲಿ ಯಾವುದೇ ಭಿನ್ನ ಭಾವ ಇಲ್ಲ, ಜಾತ್ಯಾದಿ ನಿರ್ಬಂಧವಿಲ್ಲದೆ ಸಕಲ ಸದ್ಭಕ್ತರಲ್ಲಿ, ಸಕಲ ಜೀವಿಗಳಲ್ಲಿ ಮಾತೃ ಹೃದಯದಿಂದ ಏನು ಅಭೇದತ್ವ ಭಾವವನ್ನು ಹುಟ್ಟಿಸಿ ಎಲ್ಲರಲ್ಲಿಯೂ ಸಮಾನ ದೃಷ್ಟಿಯನ್ನು ಸಮದೃಷ್ಟಿಯಿಂದ ಹರಿಸುವಂತವ ಯಾರಾದರೂ ಇದ್ರೆ ಅವ ಸದ್ಗುರು ಅಂತ ತಿಳ್ಕೊಳ್ಬೇಕು. ಆದ್ರೆ ಸದ್ಗುರುವಿನಲ್ಲಿ ಶರಣಾಗತನಾದ ಶಿಷ್ಯರಿಗೆ ಮಾತ್ರ ಆ ಸದ್ಗುರುವಿನ ಯೋಗ್ಯತೆ ತಿಳಿತದೆ. ಅವನ ಸಾಮರ್ಥ್ಯವನ್ನ ನಾನು ಹೊಂದುವಂತ ಯೋಗ್ಯತೆ ನನ್ನಲ್ಲಿ ಇರಬೇಕು ಅನ್ನುವಂಥ ಮಾತನ್ನ ನಾವು ತಿಳ್ಕೊಳ್ಬೇಕು. ಗುರು ಗುರು ಪರುಷಮಣಿ ಅಂತ ಅದಾನೆ. ಹೆಂಗ
ವರ್ಷದ ಸಂಘದಿಂದ ಅವಲೋಹ ಕಬ್ಬಿನ ಹೋಗಿ ಬಂಗಾರ ಹೆಂಗಾಗ್ತದನೋ ಹಂಗ ಗುರು ಏನದನಪ್ಪ ಅಂದ್ರೆ ಅವ ಪ್ರತಿಯೊಂದು ಅವಲೋಹ ವಸ್ತುವನ್ನು ಅರ್ಥಾತ್ ಅಜ್ಞಾನಿಯನ್ನು ಸುಜ್ಞಾನಿಯಾಗಿ ಮಾಡುವಂತಹ ಸಾಮರ್ಥ್ಯ ಯಾರಿಗಾದ್ರು ಇದ್ರೆ ಅದು ಸದ್ಗುರುವಿಗಿದೆ ಅನ್ನೋದನ್ನು ತಿಳ್ಕೊಬೇಕು. ಸದ್ಗುರುವಿಗೆ ದೇಹ ಭಾವವಿಲ್ಲ, ವಿಷಯ ಮೋಹವಿಲ್ಲ, ಪೂರ್ಣವಿಲ್ಲ ತೂಕ ಹಾಕಿದ್ದಾನೆ. ಎಲ್ಲ ದ್ವಂದ್ವಗಳನ್ನು ಮೀರಿ ಚಿತ್ತಪ್ರಜ್ಞನಾಗಿದ್ದಾನೆ ಸದ್ಗುರು. ಅವನಿಗೆ ಮಾನಾಪಮಾನಗಳನ್ನು ಸಮಾನ ದೃಷ್ಟಿಯಿಂದ ಕಂಡಿದ್ದಾನೆ. ಲಾಭ ಹಾನಿಗಳನ್ನ, ಸುಖ ದುಃಖಗಳನ್ನ, ಈ ಜೀವನದಲ್ಲಿ ಬರುವಂತ ಎಲ್ಲ ವಿಷಮತೆಗಳನ್ನ, ಎಲ್ಲ ದ್ವಂದ್ವಗಳನ್ನ ಅವ ಸಮಾನ ದೃಷ್ಟಿಯಿಂದ ಕಾಣುವಂತ ಸಾಮರ್ಥ್ಯ ಯಾರಿಗಾದರೂ ಇದ್ರೆ ಅದು ಸದ್ಗುರುವಿಗೆ ಮಾತ್ರ ಅನ್ನುವಂಥದ್ದು ನಾವು ತಿಳ್ಕೊಳ್ಬೇಕು. ವಿವೇಕ, ವೈರಾಗ್ಯ, ತಾಳ್ಮೆ, ದಯ, ನಿಜತತ್ವ ನಿಷ್ಠೆ ಎಲ್ಲ ಸದ್ಗುಣಗಳನ್ನು ಹೊಂದಿದವರೇ ಸದ್ಗುರುಗಳು. ಮತ್ತ ಇನ್ನು ಮೊದಲ ನೀತಿ ಪಾಲನೆಯನ್ನು ಮಾಡ್ತಾನೆ ಸದ್ಗುರು. ಯಾವಾಗಲೂ ಏನಪ್ಪಾ ಅಂದ್ರೆ ನೀತಿಯನ್ನ ಪಾಲನೆ ಮಾಡಿ ನೀತಿಯನ್ನು ಮೀರಿ ಕಡೆ ಮುಟ್ಟಿದಪ್ಪ. ನೋಡ್ರಿ ನೀವು ಸದ್ಗುರುಗಳು ಹೆಂಗಿದ್ರು, ನಮ್ಮ ಸದ್ಗುರು ಆತ್ಮಾನಂದ ಹೆಂಗಿದ್ರು ಅಂದ್ರ ನೀತಿ ನಿಯಮಗಳು ಅತಿ ಕಟ್ಟ. 4 ಗಂಟೆಗೆ ಹೇಳೋದಂದ್ರೆ ಎದೆ ಬಿಡ್ತಿದ್ರು. 4 ಗಂಟೆಗೆ ಅವರ ಕೋಲ ಕಟ್ಟದ ಬಿದ್ದ ಬಿಡೋದು. 4 ಗಂಟೆಗೆ ಎಷ್ಟು ನಿಯಮಿತವಾಗಿರ್ತಿದ್ರು ಅಂದ್ರೆ ಸದ್ಗುರು ಏನ್ ಮಾಡ್ತಾನಂದ್ರೆ ಅವ್ರೇನು ಏನು ಪರಮಾಣದಲ್ಲಿ ಕುಂತು ಬಿಡ್ಬೋದು. 12 ತಾಸು 24 ತಾಸು ಕುಂತು ಬಿಡ್ಬೋದು, ಆ ಸಾಮರ್ಥ್ಯ ಇರ್ತದೆ. ಆದ್ರೆ ಜೀವಿಗಳಿಗೆ ಮಾರ್ಗದರ್ಶಕನಾಗಿ ಆಗ್ಬೇಕಾದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ರಿ ಅಂತ ಅನ್ಬೇಕಾದ್ರೆ ತಾವು ಮೊದಲು ಹೇಳ್ಬೇಕು. ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ಬೇಕು ಅಂತ ಹೇಳ್ತೀವ. ಆದ್ರೆ ನಾವು ಹೇಳುವಂತ ಮನೆ ಹೇಳಿಲ್ಲ ಅಂದ್ರೆ ನೀವೇನಂತೀರಿ? ಅವರೇ ಹೇಳೋದಿಲ್ಲ ಬಿಡ್ರಿ, ಅವರೇ ಧ್ಯಾನ ಕೊಂಡೋಗೋದು ಬಿಡ್ರಿ, ನಾನೇನ್ ಕೊಂಡೋದು ಅಂದ್ರೆ ಗುರು ಮಾರ್ಗದರ್ಶಕ ಹೆಂಗಿರ್ತಾನಂದ್ರೆ ಅವನು ಎಲ್ಲಾ ಶಿಷ್ಯರಿಗೆ ಅವನು ತನ್ನ ಆಚಾರದಿಂದ ಮಾರ್ಗದರ್ಶಕನಾಗಿರ್ತಾನೆ. ಮಾತಿನಿಂದ ಮಾರ್ಗದರ್ಶಕ ಆಗಿರುವುದಿಲ್ಲ. ಅವನ ವಿಚಾರದಂತೆ ಅವನ ಆಚಾರಗಳಿರ್ತಾವ ಅನ್ನುವಂಥ ಮಾತನ್ನು ನಾವು ತಿಳ್ಕೊಳ್ಬೇಕು. ಅದಕ್ಕೆ ನೀತಿಯಿಂದ ನಡೆದು ನೀತಿ ಪಾಲನೆ ಮಾಡಿ ನೀತಿಯನ್ನು ಮೀರಿ ಇರುತ್ತಾರೆ ಗುರುಗಳು. ಕಚ್ಚೆ ಕೈ ಬಾಯಿ ಶುದ್ಧವಿದ್ದು ಬ್ರಹ್ಮನಿಷ್ಠತ್ವ ಇದ್ದರೆ ಮಾತ್ರ ಸದ್ಗುರು, ಇಲ್ಲದಿದ್ದರೆ ಹಲಗುರು ಎಂದು ತಿಳಿಯಿರಿ ಅಂತ ಜವಾನಂದರು ಮಾತನ್ನು ಹೇಳ್ತಾ ಇದ್ದಾರೆ. ಸದ್ಗುರುಗಳು ಲೋಕದ ಕಲ್ಯಾಣವನ್ನೇ ಬಯಸುತ್ತಾರೆ. ಅವರ ನೋಟ ಪವಿತ್ರ, ಅವರ ಮಾತು ಜ್ಯೋತಿರ್ಲಿಂಗ, ಅವರ ಮಾತು ವೇದವಾಕ್ಯ ಮತ್ತು ಸಕಲ ಜೀವಿಗಳ ಕಲ್ಯಾಣವನ್ನೇ ಮಾಡುವಂತಹ ಅವರ ಪ್ರತಿಯೊಂದು ಕಾರ್ಯವೂ ಲೋಕ ಹಿತಕ್ಕಾಗಿಯೇ ಇರುತ್ತದೆ. ಅಂಥವರಿಗೆ ಸದ್ಗುರುಗಳನ್ನು ಅನ್ನಬೇಕು. ಆದ್ದರಿಂದ ಸದ್ಗುರು ಸಾಕ್ಷಾತ್ ಪರಮಾತ್ಮನೇ ಆಗಿದ್ದಾನೆ. ಅಪ್ಪಳು ಹೇಳಿದರು ಗುರುವಿನ ಮಹಿಮೆಯನ್ನು ಸಾಕಷ್ಟು ಹೇಳಿದರು. ಬ್ರಹ್ಮಾಂಡಂ ಪರಮ ಸುತಲಂ ಕೇವಲಂ ಜ್ಞಾನಮೂರ್ತಿಂ ದುರ್ಭಾಷಿತಂ ಗಗನ ಸದೃಶಂ ತತ್ವಮಸ್ಯಾದಿಲಕ್ಷಂ ಏಕಂ ನಿತ್ಯಂ ವಿಮಲಂ ಅಚಲಂ ಸರ್ವದಿ ಸಾಕ್ಷಿಭೂತಂ ಅನ್ನುವಂತಹ ಸ್ಥಿತಿ ಗುರುವಿಗೆ. ಮತ್ತ ಧ್ಯಾನ ಮೂಲಂ ಗುರೋರ್ ಮೂರ್ತಿ, ಪೂಜಾ ಮೂಲಂ ಗುರೋರ್ ಪದಂ, ಮಂತ್ರ ಮೂಲಂ ಗುರೋರ್ ವಾಕ್ಯಂ, ಮುಕ್ತಿ ಮೂಲಂ ಗುರೋರ್ ತಪಾ. ಅದಕ್ಕೆ ಗುರುರ್ ಮೂರ್ತಿಯನ್ನು ಧ್ಯಾನವನ್ನು ಮಾಡುತ್ತಾರೆ. ನೆನೆಯುವುದು ಅನುದಿನದ ಉದಯ ಕಾಲದೆಚ್ಚರಿಕೆಯೋಳು ವಿರುದ್ಧ ಗುರುಮೂರ್ತಿಯನ್ನು ಉಮೇಶನಂಗ್ರಿಯನು ಬಳಿಕ ನಿನ್ನನು ನೇಮಕವಾಗಿ ಮನುಜ ನಿನಗೌದು ಮುಕ್ತಿ. ಅಂದ್ರೆ ನೆನೆಯುವುದು ಅನುದಿನದ ಉದಯ ಕಾಲದ ಎಚ್ಚರಿಕೆಯೋಳು ವಿರುದ್ಧ ಗುರುಮೂರ್ತಿಯನ್ನು. ಮೊದಲು ಗುರುಮೂರ್ತಿಯನ್ನು ನೆನಪು ಮಾಡ್ಲಿಕ್ಕೆ ಹೇಳಿದಾರೆ ಅವರು. ಉಮೇಶನಂಗ್ರಿ ಪರಮಾತ್ಮನ ಪಾದವನ್ನು ನೆನಪು ಮಾಡ್ಕೋ, ಬಳಿಕ ನಿನ್ನನು ನೇಮಕವಾಗಿ ಮನುಜ. ಇನ್ನ ಆ ಗುರು ಮತ್ತು ಉಮೇಶ ಅಂದ್ರೆ ಪರಮಾತ್ಮ ಮತ್ತು ನೀನು ಬೇರೆ ಬೇರೆ ಎಲ್ಲೇ ಇಲ್ಲ. ಈ ತ್ರಿಪುಟಿಗಳು ಒಂದರಲ್ಲೇ ಐಕ್ಯ ಆಗ್ತವ ಕೊನೆಗೆ. ಗುರು ಬೇರೆ ಅಲ್ಲ, ನೀನು ಶಿಷ್ಯನು ಬೇರೆ ಅಲ್ಲ, ಪರಮಾತ್ಮನು ಬೇರೆ ಅಲ್ಲ. ಈ ತ್ರಿಪುಟಿಗಳು ಎಲ್ಲಿವರೆಗೆ ದ್ವಂದ್ವ, ಎಲ್ಲಿವರೆಗೆ ಭಿನ್ನ ಭಿನ್ನ, ಎಲ್ಲಿವರೆಗೆ ಅಜ್ಞಾನ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ಭೇದತ್ವ ಭಿನ್ನತ್ವ ತೋರ್ತದ ವಿನಃ ಆ ಏಕೋ ಭಾವದೊಳಗೆ ಗುರು ಹುಟ್ಟಿ ಗುರು ಆದಾಗ, ಶಿಷ್ಯನು ಗುರು ಆದಾಗ ಪರವಸ್ತುವೇ ಆಗಿದ್ದಾನೆ, ಪರಮಾತ್ಮನೇ ಆಗಿದ್ದಾನೆ ಅನ್ನುವಂಥದನ್ನ ತಿಳ್ಕೋಬೇಕಾಗಿತ್ತು. ಅದಕ್ಕೆ ಪೂಜಾ ಮೂಲಂ ಗುರುಪದಂ, ಅದಕ್ಕೆ ಗುರುಪದವನ್ನ ಮೊದಲು ಪೂಜೆಗೆ ಮೂಲ ಗುರುವಿನ ಪಾದ.
ಧ್ಯಾನಕ್ಕೆ ಮೂಲ ಗುರು ಮೂರ್ತಿ, ಮಂತ್ರ ಮೂಲಂ ಗುರೋರ್ ವಾಕ್ಯಂ. ಗುರುವಿನ ವಾಕ್ಯ ಅಂದ್ರೆ ಮಂತ್ರಕ್ಕೆ ಸಮಾನ. ಗುರು ವಾಕ್ಯ ಸಾಮಾನ್ಯ ಇಲ್ಲ. ವ್ಯಾಸ ಮಹರ್ಷಿಗಳು ನಮ್ಮ ಕನಕದಾಸನಿಗೆ ಹೇಳಿದರು, ಏನು ಕನಕಾಣಿ ಕುರುಬ, ನಿನಗೇಂತ ಮಂತ್ರ, ಕುರುಬನಿಗೇನೋ ಕೋಣನ ಮಂತ್ರ ಅಂದ್ರ. ಆದ್ರೆ ಕನಕ ಏನ್ ಮಾಡಿದ್ರೆ, ಆಯ್ತ್ರಿ ಅಪ್ಪ ಹುಡುಗರು, ನಿಮ್ಮ ಮಾತು ನಡೆಸ್ತೇವೆ. ಕೋಣ 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 ಕೋಣ. ಕುರುಬನಿಗೇನೋ ಕೋಣನ ಮಂತ್ರ ಅಂದ್ರಲ್ರಿ, ಅದ ಮಂತ್ರ ಅಂತ ತಿಳ್ಕೊಂಡು ಹೋಗ್ಬಿಟ್ಟವ. ಏನ್ ಮಾಡಿದ್ರಿ, ಕೋಣ 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 3 ದಿವಸ ಕೋಣ 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 ಅಂತ 3 ದಿವಸ ಕುಂತು ಬಿಟ್ಟಂತೆ. ಅದೇ ಜಪದೊಳಗೆ ಕುಂತು ಬಿಟ್ಟಂತೆ ಕನಕ. ಅವನಲ್ಲಿ ಯೋಗ್ಯತೆ ಅಂತ ಇತ್ತಂದ್ರೆ ದೊಡ್ಡ ಬೃಹತ್ ಯಮನ ಕೋಣನ ಬಂದು ಎತ್ತು ಬಿಡ್ತಂತೆ. ಏನಾದ್ರಿ ಇವೆಲ್ಲ ಇದು ಬರ್ತದೆ ಪುರಾಣದಲ್ಲಿ, ಕನಕದಾಸರೇ ಚರಿತ್ರೆಯಲ್ಲಿ ಬರ್ತದೆ. ಇದು ಕೋಣನ ಬಂದ ನಿಂತಂತ ಅವಾಗ ಏನು ನನ್ನ ನೆನಸಾಗತಿ ಹೇಳ ಏನ್ ಬೇಕಂತ ಬಂದು ನಿಂತಂತೆ. ಅವಾಗ ಏನ್ ವಿಚಾರ ಮಾಡಿ ನಾವು ಕೆರೆ ಕಟ್ಕೊಂಡು ಆ ಸಂಸ್ಥಾನದ ರಾಜ ದೊಡ್ಡ ಕೆರೆ ಕಡೆ ಹಚ್ಚಿರ್ತಾರೆ. ದೊಡ್ಡ ಕೆರೆ ಕಡೆ ಆಯ್ತಂದ್ರೆ ಒಂದು ಬೃಹತ್ ಬಂಡಿಗಳು ಹಚ್ಚಿರ್ತಂತ. ಆ ಕಲ್ಲು ಏನ್ ಮಾಡಿದ್ರು, ಯಾವ ಒಡ್ರನ್ನ ಹಚ್ಚಿದ್ರು ಹೊಡಿಬತ್ತು, ಒಟ್ಟು ದೊಡ್ಡ ಕಲ್ಲು ಹೊಡಿಬತ್ತು. ಅದನ್ನ ಒಟ್ಟು ತಗರಾಗಿ ಕೆರೆ ಮುಗಿತಿರ್ತದ. ಅದಕ್ಕ ಏನಂತ ಏನ್ ನಮ್ಮ ರಾಜ ಕೆರೆ ಕಡೆ ಆಡ್ತಾನೋ, ಆ ಕಲ್ಲೊಂದು ಭಾಳ ದೊಡ್ಡದೈತಿ, ಅದನ್ನು ಎಬ್ಬಿಸ್ಕೊಟ್ರೆ ಹೋಗ್ಬೇಡ. ದೊಡ್ಡ ಬೃಹದಾಕಾರ ಬಾಣ್ ಬಂದ ತಲೆ ಹೆಚ್ಚಿ ಕೊಂಬಿನಿಂದ ಎಲ್ಲಿ ಮುದ್ದಬಿಡ್ತಾರೆ. ದೊಡ್ಡ ಬಂದ ಹೊಡೆದೇನ ದೊಡ್ಡ ದೊಡ್ಡ ತಲೆ ಹೋಗ್ಬಿಡ್ತಾರೆ. ಅವಾಗ ಗಂಗಾ ಮಾತಾ ಇಷ್ಟು ದೊಡ್ಡ ಜಲ ಹಚ್ಚಿ ಬಿಡ್ತಂತೆ. ಕೆರೆ ಜಾಸ್ತಿ ಒಳಗೆ ಕೆರೆ ತುಂಬಂತ. ಇದು ಕಂಕನ ಕೆರೆ ಅಂತ ಹೇಳ್ತಾರೆ. ನಾನು ಉಳಿದ ಕಂಕನ ಕೆರೆ ಅಂತ ಅಂತಾರೆ. ಆ ಸಾಮರ್ಥ್ಯ ಇಲ್ಲ ಅಂತಾರೆ ಶಿಷ್ಯನಿಗೆ. ಅಲ್ರಿ ಉಡುಪಿ ಒಳಗ ಇವ ಕೃಷ್ಣ ಪೂರ್ವಾಭಿಮುಖವಾದ ಕೃಷ್ಣ ಪಶ್ಚಿಮಾಭಿಮುಖವಾಗಿ ಹಂಗ ಹೊಡೆದ, ಹಿಡಿದು ಹೊಡೆದಂಗ ಆಗಿ ಬಾಳಿ ಹೊಡೆದ. ಬಹಳ ದೂರದಿಂದ ಬಂದನು ಶ್ರೀಹರಿಯೇ, ನೀನು ನಿನ್ನ ನನಗೆ ಗಟ್ಟಿ ನೀನು ಕೊಡೋದು, ನೀನು ದರ್ಶನವನ್ನು ಮಾಡುತ್ತೆ, ನಾನು ಹಂಗೆ ಕಳಿಸ್ತೀಯ ಪರಮಾತ್ಮ ಅಂತ ಹೋಗಿ. ಯಾಕೆ ಬ್ರಾಹ್ಮಣರ ಪೂಜಾರಿಗಳು ಏನ್ ಮಾಡಿದ್ರೆ ಇವು ಒಳಗ್ ಬಿಡ್ಲಿಲ್ಲ. ಭಾಳ ಜಾತಿ ಗಂಧ ಭಾಳ ಇಷ್ಟ ಮೊದಲು. ಜಾತಿ ಮೇಲ್ಜಾತಿ ಗಂಧ ಇರೋದು ಇರ್ತದೆ. ಅವಾಗ ಆ ಕಾಲದೊಳಗೆ ಭಾಳ ಇರ್ತದೆ. ಅವಾಗ ನಾವು ಕೆಳಗಿನ ಜಾತಿಯವರಿಗೆ ಒಳಗೆ ಪ್ರವೇಶ ಕೊಡುವುದಿಲ್ಲ ಅಂದ್ರಂತ. ಅದಕ್ಕೆ ಅಳಾಕತ್ತಂತ ಹೋಗಿ ಎಲ್ಲಿ ನಿಂತ ಬಾಗಿಲನ್ನು ತೆರೆದು ದರ್ಶನವನ್ನು ಕೊಡು ಹರಿಗೆ, ಕೂಗಿದರು ಧ್ವನಿ ಕೇಳಲಿ ಇಲ್ಲವೇ ಶ್ರೀ ಹರಿಯೇ ಅಂತ ಹಿಂದ ಅವರು ನಿಂತ ಕಲಿಯಲಾಗತ್ತಂತ. ಕನಕ ಕಂಬಳೆ ಹಾಕೊಂಡು ಹೋಗಿದ್ದ. ಸಿಡಿಲು ಹೊಡೆದಂಗ ಆಗಿ ದೊಡ್ಡ ಅವಾಜಾಗಿ ಬಾಳೆ ಹೊಡೆದ ಕೃಷ್ಣನ ಮೂರ್ತಿ ಹಿಂದಿದ್ದು ದರ್ಶನ ಕೊಟ್ಟರು. ಮತ್ತೆ ಆಗುದಿಲ್ಲ ಕನಕನ ಕಿಂಡಿ ಅಂತ ಪ್ರತೀತಿ ಅದ. ಇದು ಅದ್ಯಾಂಗ್ರಿ ಸಾಮರ್ಥ್ಯ ಅದ. ಅಲ್ರಿ ಸಮುದ್ರ ಲಂಘನ ಹೆಂಗ್ ಮಾಡಿದ್ ಹನುಮಂತ 20 ಕಿಲೋಮೀಟರ್ ಎಲ್ಲ ಸಾಧ್ಯದ. ಅಂದ್ರ ಸಾಧ್ಯವಿಲ್ಲದ್ದು ಸಾಧ್ಯದ. ಅದಕ್ಕೆ ನೀನು ಒಲಿದರೆ ಕೊರಡು ಕೊಣರುವುದಯ್ಯ, ನೀನು ಒಲಿದರೆ ಬರಡು ಹಯನು ಇದರಲ್ಲಿ ಇವುದಯ್ಯ, ನೀನು ಒಲಿದರೆ ವಿಷವು ಅಮೃತಬಹುದಯ್ಯ. ಗುರುವೇ ಸದ್ಗುರುವೇ ನಿನ್ನ ಮಹಿಮೆಯನ್ನು ಎಷ್ಟೆಂದು ವರ್ಣಿಸಲಿ. ಗುರುವಿನ ಲೀಲೆಯನ್ನು ನೆನಪಾಡ್ಕೋತ್ರ ಅವೆಲ್ಲ ಮೈ ರೋಮಾಂಚನ ಆಗ್ತೈತಿ, ಬೆವರು ಬರ್ತೈತಿ. ನನಗೆ ರೋಮಾಂಚನ ಆಗತೈತಿ ಈಗ ಅವಾಗ. ಅದಕ್ಕೆ ಅದು ಆ ಯೋಗ್ಯತೆಯನ್ನು ಇನ್ನೂ ಪಡ್ಕೊಳ್ಳುವಂತಹ ಸಾಮರ್ಥ್ಯ ನಮ್ಗೆ ಬರಲಿ. ಗುರುರಾಯ ನಮ್ಮ ಮೇಲೆ ಕೊಡ್ಲಿ, ನಮ್ಮ ಮೇಲೆ ತನ್ನಂತೆ ಮಾಡ್ಕೊಳ್ಳಿ ಆ ಗುರುರಾಯ ಅಂತ ಬಯಸ್ತಾ, ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ. ಚೈತನ್ಯ ಸ್ವರೂಪದನ ಗುರು, ಶಾಶ್ವತದನ, ಶಾಂತದನ, ವ್ಯೋಮಾತೀತನ, ಆಕಾಶಕ್ಕೂ ಅತೀತದನ, ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ಮಹಾ ಅಂತ ಸದ್ಗುರುವಿನ ಆರಾಧನೆಯನ್ನು ಮಾಡುತ್ತಾ, ಅವನ ಯುಕ್ತಿ ಪ್ರಯುಕ್ತಿಗಳನ್ನ, ಅವನ ಉಪದೇಶದ ಸಾರವನ್ನ ನಾವು ನೀವು ಜೀವನದಲ್ಲಿ ಆಚರಣೆಯಲ್ಲಿ ತರುತ್ತಾ ಅಖಂಡವಾಗಿ ಅದನ್ನ ನಾವು ಆರಾಧನೆ ಮಾಡುತ್ತಾ ನಾವು ಇವೆಲ್ಲರೂ ಸಾಗೋಣ ಅಂತ ಶಿಷ್ಯತ್ವ ನಮ್ಮ ನಿಮ್ಮಲ್ಲಿ ಪ್ರಾಪ್ತವಾಗಲಿ
ಅಪ್ಪಗಳು ಹೇಳಿದ್ದಾರೆ ಶಿಕ್ಷಣದಲ್ಲಿ ಯಾವ ರೀತಿ ಇರ್ಬೇಕು, ಆಪ್ತ ಅಂಗ, ಕಾಣ ಸದ್ಭಾವದ ಸೇವೆಯನ್ನು ಮಾಡುವಂತ, ಸದ್ಗುರುವಿನ ಸೇವೆ ಮಾಡುವಂತ ಪರಮ ಶಿಷ್ಯತ್ವ ನಮ್ಮಲ್ಲಿ ಮೊದಲು ಅದು ಬರಬೇಕಾಗಿದೆ. ಅದನ್ನು ಪ್ರಾಪ್ತ ಮಾಡಿಕೊಂಡು ಖರೇ ಉಪದೇಶವನ್ನ, ಅದನ್ನು ಜ್ಞಾನೋಪದೇಶವನ್ನ ನಮ್ಮ ಸಮಾಧಿ ಸ್ಥಿತಿಗೆ ಒಯ್ಯುವಂತಹ ನಾವು ಆಚರಣೆಯಲ್ಲಿ ತೊಡಗೋಣ ಅಂತ ಹೇಳ್ತಾ ನನ್ನ 4 ಸೊಗಲು ನುಡಿಗಳನ್ನು ಗುರುಪಾದದಲ್ಲಿ ಸಮರ್ಪಿಸಿ ಮಾತನಾಡಿ.